ಅವ್ನು ಬರೋವರೆಗೂ ಶ್ರಮ ಎತ್ತಲ್ಲ. ಇನ್ನೊಂದು ಏನಪ್ಪ ಅಂತಂದ್ರೆ, ಈಗ ಇಷ್ಟು ದಿನ ಜೊತೆಗಿದ್ದು ಅವ್ರ ಅಪ್ಪನ ನೋಡಿದೆ ನಾಳೆ ಹೋಗ್ತಾರೆ, ನಾವು ಅನ್ಸ್ಕೊಳಕ್ಕೆ ರೆಡಿ ಇಲ್ಲ, ಅವರು ಕೇಳೋಕ್ಕೂ ರೆಡಿ ಇಲ್ಲ. ಅದಕ್ಕೆ ಅವ್ನು ಬರಬೇಕು. ಅವ್ನು ಬಂದು ಇದೇನು ಅನ್ನೋದು ಇದು ಆಗಕ್ಕೆ ಕಾರಣ ಎಲ್ಲ ದರ್ಶನ್ನೇ ಮಾಡಿರೋದು. ದರ್ಶನ್ ಒಬ್ಬರಿಂದ ಮಾಡಿದರೆ ಮಾಡ್ಬೋದಿತ್ತು. 16 ಜನ ಇಟ್ಕೊಂಡು ಮಾಡೋದೇನು ಬೇಕಿಲ್ಲ. 16 ಜನ ಇಟ್ಕೊಂಡು ಮಾಡೋಕ್ಕೆ ಈಗ ಒಳ್ಳೊಳ್ಳೆ ಜನ ಎಲ್ಲಿರ್ತಾರೋ ಅಂಥವ್ರನ್ನೆಲ್ಲ ಎಳ್ಕೊಂಡು ಹೋಗಿ ಕೆಡಿಸಿ ಗುಂಡೆಗೆ ಹಾಕಿ ಕಲ್ಲಾಗ ಹಾಕಿ ಮುಚ್ಚಿಬಿಡ್ತಾರೆ. ಈ ಬಡವ್ರು ಅಂತಾರೆ ಸಾಯೋದು. ಈಗ ನೋಡ್ರಿ, ಇವರಿಗೆ 3 ಗಂಡು ಮಕ್ಕಳು, ಒಬ್ಬಳು ಹುಡುಗಿ, ಅವರಪ್ಪ ದುಡ್ದಾಕಾನ. ಈಗ ಯಾರು ದುಡ್ದಾಕ್ಬೇಕು? ಈಗ ಅವನು ಇದ್ದಿದ್ರೆ ಇವ್ರು ಚೆನ್ನಾಗಿರೋರೆಲ್ಲ, ಅವನು ಇದ್ದಿದ್ರೆ ಎಲ್ಲ ಚೆನ್ನಾಗಿರೋರು. ಈಗ ಇವರಿಗೆ ದುಡ್ದಾಕಾರ ಯಾರು? ಇವ್ರಿಗೆ ನೋಡ್ಕೊಳೋರು ಯಾರು? ಅದ್ರಾಗ ಈಗ ಒಬ್ಬನು ಕೆಲ್ಸಕ್ಕೆ ಹೋದ್ರೆ ಇನ್ನೊಬ್ಬನು ಹೋಗಿರಲ್ಲ. ಯಾಕಂದ್ರೆ ಒಬ್ಬರಾದ್ರೂ ಮನೆಗೆ ಇರಲೇಬೇಕು, ಒಬ್ಬರಾದ್ರು. ಈಗ ಅದಕ್ಕೆ ಎಷ್ಟೊತ್ತಿದ್ರು ನಾವು ನಾಳೆ ಮಣ್ಣು ಮಾಡೋದ್ರೊಳಗೆ ಅವನು ಇಲ್ಲಿರ್ಬೇಕು. ಮಣ್ಣು ಆದ ನಂತರ ಮಿಕ್ಕಿದ್ದು. ಆಮೇಲೆ ಈಗ ಏನಾಯ್ತಪ್ಪ ಅಂತಂದರೆ, ಇವನು ಹೋಗ್ತಿದ್ದಿಲ್ಲ, ಇವನು ಮನೆಗಿದ್ದನ್ನ ಬಾ ದರ್ಶನ್ ನೋಡೋಕೋನ, ದರ್ಶನ ತೋರಿಸ್ತೀವಿ ನಾವು, ದರ್ಶನ ಪಾಸ್ ಸಿಕ್ಕೈತೆ ನಮಗೆ ಅಂತಂದು ಕರ್ಕೊಂಡು ಹೋಗಿದ್ದವನು. ಕರ್ಕೊಂಡು ಹೋದಾಗ ಅಲ್ಲಿ ಹೋದಾಗ ಇವನು ಲಾಕ್ ಆಗ್ಬಿಟ್ಟ. ಲಾಕಾಗಿ ಅಲ್ಲಿಂದ ಬರಲಿದ್ದಂಗೆ 3-4 ದಿವಸ ತಪ್ಸ್ಕೊಂಡು ಇವತ್ತು ಸಿಗೆ ಬಿದ್ದು. ಇವತ್ತು ಅರೆಸ್ಟ್ ಆದ ನಂತರ ಕೇಳಿಬಿಟ್ಟು ಇವರಪ್ಪ ಮನೆಗೆಲ್ಲ ನಾನು ಬಂದಿದ್ದೆ, ನಾನು ಇದ್ದೆ. ಇವನು ಹೊರ ಕೂತ್ಕೊಂಡು ರೋಡಿಗೆ ಹೋಗಿ ನ್ಯೂಸ್ನಲ್ಲಿ ನೋಡ್ಕೊಂಬಿಟ್ಟು, ಇವ್ರಿಗೆ ಯಾರಿಗೂ ಹೇಳಿದ್ದಿಲ್ಲ, ನಾನು ಸಸ್ಪೆನ್ಸಾಗಿ ಇಟ್ಟಿದ್ದೆ. ಹೆಂಗಾನ ಆಗೈತೆ ಇವ್ರಿಗೆ ಗೊತ್ತಾಗ್ಬಿಟ್ಟೈತೆ. ಗೊತ್ತಾಗಿ 4 ಗಂಟೆ 4:15 ಆಗ್ಬಿಡ್ತು. 4 ಗಂಟೆ 4:15 ಆಯಿತು. ರೋಡಿಗೆ ಹೋದ ನಮಗೆ ಗೊತ್ತಿಲ್ಲ. ನಮ್ಮ ಅಟ್ಟೆಗಳವರೆಲ್ಲ ಕೇಕೆ ಹೊಡೆದು, ನಿಮ್ಮ ಅಣ್ಣಗೆ ಏನಾಯ್ತು, ನಿಮ್ಮ ಯಜಮಾನ್ರಿಗೆ ಏನಾಯ್ತು ಅಂತ ಕೇಕೆ ಹೊಡೆದ. ನಾವೆಲ್ಲ ಹೊಡೋದು. ನಮ್ಮ ಹುಡುಗ ಇವನೇ ಪಾಪ ಆಟೋದಾಗ ಕರ್ಕೊಂಡೋಗಿ ತೋರ್ಸ್ಕೊಂಬಂದು ಬರೀ 10 ನಿಮಿಷಕ್ಕೆ ಆಟೋ ಹೊಡ್ದಾನೆ ಹಾಸ್ಪಿಟ್ಲಿಗೆ. ಆ ನಾಡಿ ಸ್ಪೀಡಾಗಿ ಹೊಡ್ದಾನೆ. ಯಾಕಂದ್ರೆ ಯಾರ ಮಕ್ಕಳಾದ್ರೆ ಯಾರು ತಂದೆ ಆದರೆ ಇವು ನಮಗೆ ಈ ಏರಿಯಾಗೆ ಏನಾಯ್ತೋ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ, ಮಾಡಿಲ್ಲ ಅಂತಲ್ಲ, ಎಲ್ಲರೂ ಹೆಲ್ಪ್ ಮಾಡ್ತಿರ್ತಾರೆ, ಎಲ್ಲರೂ ಮಾಡಿದ್ದಾರೆ. ಈ ಹುಡುಗನೂ ಮಾಡಿದ್ದಾನೆ, ಅಟಿಕೆರೆಗೆ ಎಲ್ಲರೂ ಮಾಡಿದ್ದಾರೆ. ಇನ್ನೊಂದು ಏನಪ್ಪ ಅಂದರೆ, ಈಗ ಅವ್ನು ಬರ್ದಲ್ಲೇ ನಾವು ಎತ್ತಲ್ಲ ಒಂದು. ಆಮೇಲೆ ಅವನು ಇದನ್ನು ಮಾಡಿಲ್ಲ ಅಂತ ನಾವು ನಮ್ಮ ಮನಸ್ಸು ಪೂರ್ವಕವಾಗಿ ಹೇಳ್ತೀವಿ. ಯಾಕಂದರೆ ಈಗ ನಮ್ಮ ಅಣ್ಣ ಯಾರು, ನಮ್ಮ ಅಣ್ಣನ ಮಕ್ಳು ಯಾರು, ನಮ್ಮ ಅಪ್ಪ ಯಾರು, ನಮ್ಮ ಅಣ್ಣ ಯಾರು ಅಂತ ನಾವು ಹುಡುಗಗಳಿಂದ ಜೊತೆ ಬಂದಿರ್ತೀವಿ, ನಮಗೆ ಗೊತ್ತಿರುತ್ತೆ. ಆದ್ದರಿಂದ ಈಗ ಅವ್ನು ಬರ್ದಲ್ಲೇ ನಾವು ಎತ್ತಲ್ಲ. ಅದು 2 ದಿನ ಆಗಲಿ 3 ದಿನ ಆಗಲಿ ನಾವು ಎತ್ತಲ್ಲ.